ಮಾಸ್ತರ್ ವಿದ್ಯಾ ಯಾಕೋ ಭಾಳ ಮಾತಾಡಕೈತ ಕೈಲಿ ಆಗದ ಮೂಳೆ ಏನೋ ಮಾಡ್ತಿಳತ್ ನೋಡ್ತಮ್ಮ. ಯಾಕಂದ್ರ ವಿದ್ಯಾಶ್ರೀ ನೀ ಭಕ್ತಿ ಸಾರಿ ಹಿಡ್ದೈತೇಳಿ ನಾನು ಭಕ್ತಿ ಸಾರಿ ಹಿಡಿದು ಹೋಗೇನಿ. ಅದಕ್ಕೆಲ್ಲ ಅದು ಬರಾಬರಿ ಆಗೈತಿ. ನೀನು ಬಂದು ಸುಮ್ಮ ಭಕ್ತಿ ಸಾರ ಹಾಡಿ ಸುಮ್ಮ ಹೋಗ್ಬೇಕಾಗಿತ್ತಲ್ಲ. ಅದನ್ನೆಲ್ಲ ಬಿಟ್ಟು ವಾದಿಗೆ ಹಚ್ಚಿನ ಅಂದ್ರೆ ನಿನ್ನ ಮಣ್ಣ ಕೊಟ್ಟು ಹೋಗಣತ್ ಹೇಳ್ತೀವಿ ವಿದ್ಯಾ. ಆದ್ರೆ ಹೆಣ್ಮಕ್ಳಿಗೆ ಮಣ್ಣ ಕೂಡ ಕೇಂದ್ರ ಬರ್ತೈತೇನ? ಮಣ್ಣು ಕೂಡ ಅವ್ರು ಯಾರು? ನೀ ಸತ್ತ ಮೇಲತ್ತ ಮಣ್ಣು ಕೊಡಾಕ ಮಾತಿ ಕಣದ ಲಕ್ಷ್ಮಣ ಬೇಕು ವಿದ್ಯಾ. ನಿನ್ನ ಮಣ್ಣು ಕೊಡವನ ಅದನಿ. ಆದ್ರೆ ನೀ ಮಣ್ಣು ಕೊಡಾಕ ಬರಂಗಿಲ್ಲ. ಯಾಕಂದ್ರ ನೀ ಒಕ್ಕವಾದದ ಸಂಬಂಧ ನೀ ಎಲ್ಲಾರ ಬಂದಿದೆ ಅಂದ್ರ ನಿನ್ನ ಮಣ್ಣು ಮೊದಲ ನಾ ಕೊಡ್ತೀನಿ ಕರೆ. ಅಂಜಿ ಏನು ಮಾಡ್ಯಾಳ ವಿದ್ಯಾ? ಅಂಜಿ ಭಕ್ತಿ ಸಾರ ಹಿಡ್ದಾಳ. ಮತ್ತ ತಿರುಗಿ ಬೀಳಾಕೈತಾಳ. ಯಾಕಂದ್ರೆ ಭಕ್ತಿ ಸಾರ ಹಿಡಿದ ಮೇಲೆ ಇದನ್ನೆಲ್ಲ ಮಾತಾಡಬಾರ್ದು. ಭಾಳ ಚಂದ ಹೇಳ್ಯಾಳ. ಯಾಕಂದ್ರ ಚಾಂಗುಣಿ ಏನ್ ಮಾಡ್ಯಾಳತ್ತ ಮಾಸ್ತರ? ಚಾಂಗುಣಿ ಏನ್ ಮಾಡ್ಯಾಳತ್ತ? ಭಗವಂತ ಸಾಕ್ಷಾತ್ ಜಂಗಮ ರೂಪ ತೊಟ್ಟುಕೊಂಡ ಬಂದ ಭಿಕ್ಷಾ ನೀಡ ತಾಯಿ ಅಂದತ್ತ. ಅವಾಗ ಏನ್ ಮಾಡ್ಯಾಳತ್ತ? ಚಾಂಗುಣಿ ಬಂದ ಭಿಕ್ಷಾ ನೀಡಾಕ ಬಂದಳತ್ತ. ಅವಾಗ ಭಿಕ್ಷಾ ಅಂದ್ರೆ ನನಗೆ ಇಂಥದ್ ಬೇಡ, ನನಗೆ ನೀವು ಊಟಕ್ಕೆ ನೀಡಬೇಕು ಅಂದತ್ತ ಪರಮಾತ್ಮ. ಆತ ಪರಮಾತ್ಮ ನೀ ಬೇಡಿದಂತ ಪಕ್ವಾನೆಲ್ಲ ಮಾಡ್ತಾನು. ಏನು ಬೇಕು ನೀ ಬೇಡು ಎಲ್ಲ ನಾ ಮಾಡಿ ಹಾಕ್ತಾನದಕ್ಕೆ ಜಾಗುಣಿ. ಅವಾಗ ಅವ ಜಂಗಮ ಏನು ಬೇಡಿದತ್ತ? 7 ವರ್ಷ ಮಗನ ಏನು 7 ವರ್ಷದವ ನಿನ್ನ ಮಗ ಚಾಂಗುಣಿ ಅದಾನ ನೋಡ. ಚಿಲ್ಲಾಳ ಏನದ ನೋಡ. ಅವನ ಕಡದ ನೀ ಅಡಿಗೆ ಮಾಡಿ ನನಗೆ ಊಟಕ್ಕೆ ಬಡಿಸಬೇಕು ಅಂದತ್ತ. ಯಾಕಂದ್ರೆ ಯಾವ್ದಾರ ತಾಯಿ ಮಗನ ಕಡದ ಊಟಕ್ಕೆ ನೀಡ್ಯಾಳ. ಯಾವಾರ ಒಬ್ಬ ಜಂಗಮ ಬಂದಂದ್ರ ಈ ಕೆಟ್ಟ ಮರಳಾಗ್ಯಾಳು. ಅಂತ ಜಂಗಮ ಬೇಡಿದಾಗ ಕಡದ ಏನು ಮಾಡ್ತಾಳತ್ತ? ಮಗನ ಕಡದ ಅಡಿಗೆ ಮಾಡಿಳತ್ತಿ. ಮಗನ ಕಡದ ಅಡಿಗೆ ಮಾಡಿದಾಗ ಅವ ಏನಂದತ್ತ? ಜಂಗಮ ಹೇಳ್ತಾನತ್ತ, ಅಡಿಗೆ ಎಲ್ಲ ಮಾಡಿದ ಕರೆ ನೀ ಏನು ನಿನ್ನ ಮಗಂದ ಏನು ತಲೆ ತೆಗೆದಿಟ್ಟದಲ್ಲ ಆ ತಲೆ ಸುದಿಕ್ಕೆ ನನಗೆ ಅಡಿಗೆ ಮಾಡಿ ಕೊಡ್ಬೇಕಂದತ್ತ. ಅವಾಗೀಕ ಏನ್ ಮಾಡ್ಯಾಳತ್ತ ಚಾಂಗುಣಿ? ಆ ಮಗನ ತಲೆ ತೆಗೆದಿಟ್ಟಳತ್ತ. ಅದನ್ನ ಸುದಕ್ಕೆ ಜಜ್ಜಿ ಕೊಟ್ಟಳತ್ತ. ಅವಾಗ ಅವ ಜಂಗಮ ಊಟ ಮಾಡಿ ಏನಂತಾನತ್ತ? ನಾವು ಊಟ ಮಾಡಂಗಿಲ್ಲ ಅಂದತ್ತವ್. ಊಟ ಮಾಡಂಗಿಲ್ಲ ಅಂದಾಗ ಈಗ ಚಾಂಗುಣಿ ಏನ್ ಮಾಡ್ತಾಳು? ಏನ್ರಿ ನನ್ನ ಮಗನ ಬೇಡೇರಿ, ಅವನ್ನ ಕಡ್ದು ನಿಮಗ್ ಊಟಕ್ಕೆ ಮಾಡೇನಿ, ಮತ್ತ ಊಟ ಮಾಡಂಗಿಲ್ಲ ಅಂತ ಹೇಳ್ತೀರಿ, ಇನ್ನ ಏನ್ ಬೇಕಾಗೈತಿ ಅಂತ ಕೇಳ್ತಾಳೆ. ಕೇಳಿದಾಗ ಅವ ಜಂಗಮ ಹೇಳ್ತಾನು, ಏ ನಿನ್ನ ಮಗ ಮುಂದಿರ್ಲ ನಾ ಹೆಂಗ ಊಟ ಮಾಡ್ಲಿ ಅಂದವ್. ಅವನ ಮೊದಲು ಕರಿ ಅಂದ ಪರಮಾತ್ಮ. ನಿನ್ನ ಮಗ ಮುಂದಿರ್ಲ ಇಲ್ಲದ ನಾವು ಊಟ ಮಾಡಂಗಿಲ್ಲ, ಮೊದಲು ನಿನ್ನ ಮಗನ ಚಿಲ್ಲಾಳ ಕರಿ ಅಂದವ. ಅವಾಗೀಕಿ ಏನು ಮಾಡ್ತಾಳ ಚಾಂಗುಣಿ? ಚಾಂಗುಣಿ ಕಡದ ಮಗನ ಹೊಳಿ ಬಿಡತಾನು. ನನ್ನ ಮಗ ಎಲ್ಲಿ ಕೊಡ್ಲಿಪ್ಪ, ಕಡದ ನಿನಗ ಊಟಕ್ಕೆ ಹಾಕೇನಿ, ನನ್ನ ಮಗ ಹೆಂಗ ಬರ್ತಾನು ಅಂದಳಾಕಿ. ಅವಾಗ ಅವ ಪರಮಾತ್ಮ ಜಂಗಮ ರೂಪ ತೊಟ್ಕೊಂಡು ಬಂದಿದ್ದ. ಅವಾಗ ಅವ ಹೇಳ್ತಾನೆ, ನಿನ್ನ ಮಗ ಬರ್ತಾನು ಒಟ್ಟ ಕರಿ ಅಂದವ್. ಅಂದಾಗೀಕ ಏನ್ ಮಾಡ್ಯಾಳು? ಪರಮಾತ್ಮ ಹೇಳಿದಾಗ ಯಾವಾಗ ಜಂಗಮನ ಮಾತು ಕೇಳಿ ಯಾವಾಗ ಚಿಲ್ಲಾಳ ಬಾರೋ ತಮ್ಮ ಯಾವಾಗ ಅಂದಳು ನೋಡು. ಅವಾಗ ಮಾತ ಕಡದ ಇಲ್ಲಿ ಅಡಿಗೆ ಆಗಿ ಬಿದ್ದೈತೆ ಕರೆ ಮಾತು ಹೊಳ್ಳಿ ಮಗ ಹೊಳ್ಳಿ ಬಂದಾನ. ಯಾರದಿಂದ? ಪರಮಾತ್ಮನಿಂದ. ಇಲ್ಲಿ ನಿಮ್ಮ ಅವ್ವದು ಯಾವಕ್ಕೇನು ಬಾಂಧ ಮಾಡ್ಯಾಳ ನಾವಿದ್ಯಾ? ಇಲ್ಲ. ನಿಮ್ಮವ್ವ ಯಾವಕ್ಕಿರ ಬಾಂಧ ಮಾಡಿದ್ರ ಹೇಳ ನನ್ನ ಪರಮಾತ್ಮ ನೋಡು. ನಿನಗ ಮೊದಲ ಹೇಳಿ ನಾ ಹುಟ್ಟಸವ ಅವ, ಸಲುವವ ಅವ, ನಾಳೆ ಒಯ್ಯವ ಅವ ಅದಾನು. ನಿಂದ ಏನೂ ಇಲ್ಲ. ಸುಮ್ಮನೆ ನಾಲ್ಕು ಬಾಜಾರದಾಗ ಏನ್ ಮಾಡ್ಬೇಕಾಗೈತಿ? ಬಾಜಾರದಾಗ ಬಂದು ಸಂತೆ ಮಾಡ್ಕೊಂಡು ಹೋಗೋದು ಅಟ್ಟ ಐತಿ ವಿದ್ಯಾ. ಬಾಳ 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 ಹೇಳಾಕ ಅದೇನು ದಗದಲ್ಲ. ಮತ್ ಇನ್ನೊಂದು ಮಾತು ಹೇಳ್ತಾರ, ಏ ಭಕ್ತಿ ಅನ್ನುವಂಥದ್ದು ಬೇಕು, ದಾನ ಧರ್ಮ ಅನ್ನುವಂಥದ್ದು ಬೇಕು, ಅಂದ್ರ ದೇವರು ಒಲಿತಾನು ಅಂತ ಹೇಳ್ತಾಳ. ದೇವರಂದ್ರ ದೊಡ್ಡವದಾನು, ದೇವರ ಭಕ್ತಿ ಇಟ್ಟಲ್ಲಿ ದೇವರು ಒಲಿತಾನು ಅಂತ ಹೇಳ್ತೀನಿ ನಿನ್ನ ಬಾಯಿಲಿ. ಆದ್ರ ಭಕ್ತಿ ಇಟ್ರ ತಾಯಿ ಒಲಿತಾನ ಅಂತ ಯಾವ ಶಾಸ್ತ್ರದಾಗ ಬಂದೈತೇನ? ಇಲ್ಲ. ನನ್ನ ತಾಯಿ ಹೊಲದಾಳ ಅಂತ ಹೇಳ್ಬೇಕಾಗಿತ್ತಲ್ಲ ವಿದ್ಯಾ ನೀನ. ಏ ಭಕ್ತಿ ಮಾಡ್ರಿ ಪರಮಾತ್ಮ ಒಲಿತಾನೋ ದೇವರು ಒಲಿತಾನೋ ಅಂತ ನಿನ್ನ ಬಾಯಿಲೆ ಹೇಳ್ತಿ. ಹಂಗಾದ್ರೆ ನಿನ್ನ ಶಕ್ತಿ ಇಲ್ಲಿ ಕಡಿಮೆ ಆದಲ್ಲ. ಕೈಯ ಬಾಯಿ ಕಚ್ಪಿಸಿದ ಅವ್ರಿಗೆ ಹೇಳ್ತಾಳು. ಯಾಕಂದ್ರೆ ಮಾಸ್ತರ್ ಈಗ ಸದಾ ಅಲ್ಲಿ ನಮ್ಮ ಟ್ರಾಕ್ಟರ್ ಒಂದು ಬಂದ ನಿಂತೈತಿ. ಅದ ಏನು ಮಾಡೋದೈತಿ ಈಗ ಸದಾ? ಈಗ ಸದಾ ಈ ಭೂಮಿ ಉಳುದೈತಿ. ಯಾಕಂದ್ರೆ ಇಲ್ಲಿ ಕುಸ್ತಿ ಚಾಲು ಹೋಗೋದಾವು. ಅದ್ರ ಸಂಬಂಧ ಏನ್ ಮಾಡ್ಬೇಕಾಗೈತಿ? ಒಂದು ಸಖಿ ಒಂದು ಕ್ಯಾಲಿ ಅನ್ಬೇಕಾಗೈತಿ. ನಡಿಲಿ ಸಾಕಾಸ.
ಲಂಕನಾಥ ಗರ್ವದಿಂದ ಆತಗಾತ ಹೌದಾ ಏ ರಾವಳ ಲಂಕನಾಥ ಗರ್ವದಿಂದ ಆತಗಾತ ಅವತಾರ ತೊಟ್ಟ ಭಗವಂತ ಮಾಡಿದವನ ಲಂಕದ ಮ್ಯಾಲ ಕೇರಿ ಹೋತು ಕೆಂದೋಳ ಲಂಕದ ಮ್ಯಾಲ ಕೇರಿ ಹೋತು ಕೆಂದೋಳ ರಾವಣ ಮಗ ಇಂದ್ರಜಿತ ಎದ್ದ ಬಾಳ ಬಲವಂತ ಏ ರಾವಣನ ಮಗ ಇಂದ್ರಜಿತ ಎದ್ದ ಬಾಳ ಬಲವಂತ ಅಂತವಾಗಾದ್ರ ಬಂತ ಸಾವ ಮಲಗಿದವನ ಯಭಶೀತ ಅಂತ ತಾಳ ಇದು ಎಲ್ಲ ಪರಮಾತ್ಮನ ಕೇಳ ಇದು ಎಲ್ಲ ಪರಮಾತ್ಮನ ಕೇಳ ಕುಂಭಕರ್ಣ ಎಂತಾವ ದೊಡ್ಡ ಗುಡ್ಡದಂತಾವ ಏ ಕುಂಭಕರ್ಣ ಎಂತಾವ ದೊಡ್ಡ ಗುಡ್ಡದಂತಾವ ಅಂತವಾಗಾದ್ರ ಬಂತ ಸಾವ ಮಲಗಿದವನ ಯಭಶೀತ ಅಂತ ತಾಳ ಇದು ಎಲ್ಲ ಸಾಕಿದ ಕುರಿಗೋಳ ನಾವು ನೀವು ಸಾಕಿದ ಕುರಿಗೋಳ ಮಾನವ ಜಲಮಕ್ಕ ಬಂದ ಕಡಿಬಾರ್ದ ಗರ್ವದಿಂದ ಏ ಮಾನವ ಜಲಮಕ್ಕ ಬಂದ ನಡಿಬಾರ್ದ ಗರ್ವದಿಂದ ಹೊಸ್ತದ ಬಾಬುನ ಕವಿ ಚಂದ ಒಂದಕ್ಕೊಂದ ತಪ್ಪಲಾದ ತಾಳ ಕಲಿಯ ಪುರಾಯಿ ಹರದಾಸನ ತಾಳ ಕಲಿಯ ಪುರಾಯಿ ಹರದಾಸನ ತಾಳ ಯಾಕಂದ್ರೆ ಕಮಿಟಿ ಅವ್ರನ್ನ ಏನು ಕೇಳಬೇಕಾಗೈತಿ ಈಗ ಏನು ಕೇಳುವಂತಮ್ಮ ಇನ್ನೊಂದು ಖ್ಯಾಲಿ ಅಂದ ಹಾ ನೋಡೋಣ ಮಸ್ತ ಎಷ್ಟು ಜಲಮ ತಿರುಗಿ ಬಂದಿದೆ ಎಷ್ಟು ಜಲಮ ತಿರುಗಿ ಬಂದಿದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಹಂತಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಹಂತಕ ಎಷ್ಟು ಜನ್ಮ ತಿರುಗಿ ಬಂದದೆ ಎಷ್ಟು ಜನ್ಮ ತಿರುಗಿ ಬಂದದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಹಂತಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಹಂತಕ ಎಷ್ಟೋ ಜಲಮ ತಿರುಗಿ ಬಂದಿದೆ ಎಷ್ಟೋ ಜಲಮ ತಿರುಗಿ ಬಂದಿದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಹಂತಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಹಂತಕ ಎಷ್ಟು ಜನ್ಮ ತಿರುಗಿ ಬಂದಿದೆ ಎಷ್ಟು ಜನ್ಮ ತಿರುಗಿ ಬಂದಿದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಹಂತಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಹಂತಕ ಏ ಗುರು ಶಿಷ್ಯ ಹೆಂಗಿರಬೇಕು ಹೇಳುವ ತೂಕ ಏಕಲವ್ಯ ಹೆಬ್ಬಾಳ ಕಡದು ಎಟ್ಟ ಗುರುವಿನ ಪಾದಕ ಮಣ್ಣಿನ ಮೂರ್ತಿ ಮಾಡಿ ಸ್ವಂತ ನಿಂತ ಗುರುವಿನ ಸೇವಕ ಮಣ್ಣಿನ ಮೂರ್ತಿ ಮಾಡಿ ಸ್ವಂತ ನಿಂತ ಗುರುವಿನ ಸೇವಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಹಂತಕ ಎಷ್ಟೋ ಜನ್ಮ ತಿರುಗಿ ಬಂದಿದೆ ಯಾವ ನಮ್ಮ ಚನ್ನಬಸಪ್ಪ
ಚಾಕುಂಡಿ ಅವರಾದರೂ ಕೂಡ ಸಾಕಿನ ಬಳ್ಳೂರಿಗೆ ಗ್ರಾಮದವರು ಅವರಾದರೂ ಕೂಡ ಏನೋ ನಮ್ಮ ಅಲ್ಪ ಕಲೆಯನ್ನು ಕಂಡು ಹೌದು 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಅಲ್ಲ 101 ಸಾವಿರನ ಸ್ವೀಕರಿಸ್ತೀನಿ ಮನಿಸ್ತಕ್ಕದು. ಎಷ್ಟು ಜಲಮ ತಿರುಗಿ ಬಂದಿದೆ, ಎಷ್ಟು ಜಲಮ ತಿರುಗಿ ಬಂದಿದೆ, ಶ್ರೇಷ್ಠ ಮಾನವ ಜಲಮಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ. ಶಿವ ಅನ್ನೋತ ಕೊಡ್ರು ಶಿವ ಬರ್ತಾನ ಅಂತಕ, ಶಿವ ಶಿವ ಅನ್ನೋತ ಕೊಡ್ರು ಶಿವ ಬರ್ತಾನ ಅಂತಕ. ಎಷ್ಟೋ ಜಲಮ ತಿರುಗಿ ಬಂದಿದೆ, ಎಷ್ಟೋ ಜಲಮ ತಿರುಗಿ ಬಂದಿದೆ, ಶ್ರೇಷ್ಠ ಮಾನವ ಜಲಮಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ. ಎಷ್ಟು ಜನ್ಮ ತಿರುಗಿ ಬಂದಿದೆ, ಎಷ್ಟು ಜನ್ಮ ತಿರುಗಿ ಬಂದಿದೆ, ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಂಡ್ರು ಶಿವ ಬರುತ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಂಡ್ರು ಶಿವ ಬರುತ್ತಾನ ಅಂತಕ. ಸಂತ ತುಕಾರಾಮನೆಂತಾನು ನೋಡ ಪಾಂಡುರಂಗನ ನೋಡುವುದಕ್ಕ, ತಾಯಿ ತಂದೆ ಸೇವೆ ಮಾಡುತ್ತಾ ನಿಂತ ಸಂತ ಪುಂಡ್ಲಿಕ, ಏಕನಾಥ ಮನೆ ಕಸ ಹೊಡೆದಾನು ಹೋಗಿ ಅದನ ಅಂಗಳಕ, ಏಕನಾಥ ಮನೆ ಕಸ ಹೊಡೆದು ಹೋಗಿ ಅದನ ಅಂಗಳಕ, ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ. ಎಷ್ಟು ಜನ್ಮ ತಿರುಗಿ ಬಂದಿದೆ, ಎಷ್ಟು ಜನ್ಮ ತಿರುಗಿ ಬಂದಿದೆ, ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಂಡ್ರು ಶಿವ ಬರ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಂಡ್ರು ಶಿವ ಬರ್ತಾನ ಅಂತಕ. ಎಷ್ಟೋ ಜಲಮ ತಿರುಗಿ ಬಂದಿದೆ, ಎಷ್ಟೋ ಜಲಮ ತಿರುಗಿ ಬಂದಿದೆ, ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ. ಎಷ್ಟು ಜನ್ಮ ತಿರುಗಿ ಬಂದಿದೆ, ಎಷ್ಟು ಜನ್ಮ ತಿರುಗಿ ಬಂದಿದೆ, ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಂಡ್ರು ಶಿವ ಬರ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಂಡ್ರು ಶಿವ ಬರ್ತಾನ ಅಂತಕ. ಯಾವ ನಮ್ಮ ಕೋಳಿ ಸರ್ ದೇಶಮುಖಿ ಕೋಳಿ ಅವರು ಆದರೂ ಕೂಡ ಏನೋ ನಮ್ಮ ಅಲ್ಪ ಕಲೆಯನ್ನು ಕೊಂಡು 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಅಲ್ಲ 101 ಸಾವಿರನ ಸ್ವೀಕರಿಸ್ತೀನಿ ಮನಿಸ್ತಕ್ಕದು. ಎಷ್ಟೋ ಜಲಮ ತಿರುಗಿ ಬಂದಿದೆ, ಎಷ್ಟೋ ಜಲಮ ತಿರುಗಿ ಬಂದಿದೆ, ಶ್ರೇಷ್ಠ ಮಾನವ ಜಲಮಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ. ಎಷ್ಟು ಜನ್ಮ ತಿರುಗಿ ಬಂದಿದೆ, ಎಷ್ಟು ಜನ್ಮ ತಿರುಗಿ ಬಂದಿದೆ, ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಂಡ್ರು ಶಿವ ಬರ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಂಡ್ರು ಶಿವ ಬರ್ತಾನ ಅಂತಕ. ಹವಿನಾಳ ಕಲ್ಲೈ ಬಂದನು ನೋಡ ಭಕ್ತರ ಉದ್ಧಾರಕ, ನಾಯಿ ಬಾಯಿಲೆ ವೇದ ಓದಿಸಿ ತೋರಿಸಿದಾನ ಜಗಕ್ಕ, ದಿಡಗಾದಿಂದ ನಡೆದ ಹೋದನು ಬಸವ ಕಲ್ಯಾಣಕ, ದಿಡಗಾದಿಂದ ನಡೆದ ಬಂದನು ಬಸವ ಕಲ್ಯಾಣಕ, ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ. ಎಷ್ಟು ಜನ್ಮ ತಿರುಗಿ ಬಂದಿದೆ, ಎಷ್ಟು ಜನ್ಮ ತಿರುಗಿ ಬಂದಿದೆ, ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಂಡ್ರು ಶಿವ ಬರ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಂಡ್ರು ಶಿವ ಬರ್ತಾನ ಅಂತಕ. ಎಷ್ಟೋ ಜಲಮ ತಿರುಗಿ ಬಂದಿದೆ, ಎಷ್ಟೋ ಜಲಮ ತಿರುಗಿ ಬಂದಿದೆ, ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ, ಶಿವ ಶಿವ ಅನ್ನುತ್ತ ಕೊಡ್ರು ಶಿವ ಬರುತ್ತಾನ ಅಂತಕ. ಎಷ್ಟು ಜನ್ಮ ತಿರುಗಿ ಬಂದಿದೆ, ಎಷ್ಟು ಜನ್ಮ
ತಿರುಗಿ ಬಂದಿದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನೋತ ಕೊಂಡ್ರು ಶಿವ ಬರ್ತಾನ ಅಂತಕ ಶಿವ ಶಿವ ಅನ್ನೋತ ಕೊಂಡ್ರು ಶಿವ ಬರ್ತಾನ ಅಂತಕ ಆಳಂದ ತಾಲೂಕ ನಿರುಗುಡಿ ಊರ ಇಡೀ ನಮ್ಮ ಭಾರತಕ ಕಾಶಿನಾಥ ಕೈ ಮಾಡಿ ಹೇಳ್ಯಾನು ಕನ್ನಡ ಅಕ್ಷರಕ ಏ ಸೂರ್ಯನಂತ ಲಕ್ಷ್ಮಣ ಬಂದು ಹಾಡಿದಾನ ಸಬಕ ಸೂರ್ಯನಂತ ಲಕ್ಷ್ಮಣ ಬಂದು ಹಾಡಿದಾನ ಸಬಕ ಶಿವ ಶಿವ ಅನ್ನುತ್ತ ಕೂರು ಶಿವ ಬರುತ್ತಾನ ಅಂತಕ ಎಷ್ಟೋ ಜನ್ಮ ತಿರುಗಿ ಬಂದಿದೆ ಎಷ್ಟೋ ಜನ್ಮ ತಿರುಗಿ ಬಂದಿದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನುತ್ತ ಕೂರು ಶಿವ ಬರುತ್ತಾನ ಅಂತಕ ಶಿವ ಶಿವ ಅನ್ನುತ್ತ ಕೂರು ಶಿವ ಬರುತ್ತಾನ ಅಂತಕ ಎಷ್ಟು ಜನ್ಮ ತಿರುಗಿ ಬಂದಿದೆ ಎಷ್ಟು ಜನ್ಮ ತಿರುಗಿ ಬಂದಿದೆ ಶ್ರೇಷ್ಠ ಮಾನವ ಜನ್ಮಕ ಶಿವ ಶಿವ ಅನ್ನೋತ ಕೂರು ಶಿವ ಬರ್ತಾನ ಅಂತಕ ಶಿವ ಶಿವ ಅನ್ನೋತ ಕೂರು ಶಿವ ಬರ್ತಾನ ಅಂತಕ ಯಾಕಂದ್ರೆ 4 ಗಂಟೆ ತನಕ ಟೈಮ್ ಕೊಟ್ಟಿದ್ರು ಮಾಸ್ತರ